ಮದ್ವೆ ಮಾಡ್ಕೋಬೇಕಾದ್ರೆ ಜವಾಬ್ದಾರಿ ಇಟ್ಕೋಬೇಕು, ಮಕ್ಕಳನ್ನ ಹಡ್ಕೋಬೇಕಾದ್ರು ಜವಾಬ್ದಾರಿ ಇರ್ಬೇಕು. ಹಂಗೆ ಬಂದ್ಕೊಂಡ್ ಮಗುನ್ ಹಡ್ದು ಆ ಹೆಣ್ಣಿನ ತೊಡೆ ಮೇಲೆ ಕೊಟ್ಟು ಹೋಗ್ಬಿಟ್ರೆ ಅವಳು ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು ಅವಳು? My party says that my lord, wife has taken 5.5 tolas of gold and 2 lakh rupees. Unless she returns, he is not ready. I have convinced him. I tried my best. ಆಯ್ತು, ಮೇಂಟೆನೆನ್ಸ್ ಅವಾರ್ಡ್ ಮಾಡ್ತೀವಿ, ಅಲ್ಯೂಮಿನಿ ಕೊಡಿ, ಪರ್ಮನೆಂಟ್ ಅಲ್ಯೂಮಿನಿ ಕೊಡಿ, 10 ಲಕ್ಷ ಆರ್ಡರ್ ಮಾಡ್ತೀವಿ. Whatever my lords have suggested, I have suggested him everything. ಆಯ್ತು, 10 ಲಕ್ಷ ಕೊಡ್ಬೇಕಾಗತ್ತೆ ಮಗುಗೆ. What could be maintenance? ಕೊಟ್ಬಿಡಿ. ಆಯ್ತು, ಮಗುಗೆ ಮತ್ತೆ ತಾಯಿಗೆ ಅವ್ರಿಗೆ ಕೊಡ್ಬೇಕಾಗತ್ತೆ, 10 ಲಕ್ಷ ಆರ್ಡರ್ ಮಾಡ್ತೀವಿ, ಕೊಡಿ. ಇಲ್ಲ ಒಳಗೆ ಹಿಡ್ದ ಒಳಗೆ ಹಾಕ್ತಾರೆ ಅಷ್ಟು, ನಾವೇನೇನ್ ಮಾಡ್ಕಾಗ. ಒಪ್ಪಿದ್ರೆ ಒಪ್ಪಿ, ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಯು ಪೇ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಇನ್ನೂವರೆಗಂತೂ ನೋಡಿಲ್ಲ, ಅವ್ರಂತೂ ನೋಡ್ಕೊಂಡಿಲ್ಲ, ಮಗುನಂತೂ ನೋಡ್ಕೊಂಡಿಲ್ಲ. ಅಡ್ಮಿಟೆಡ್ ಫ್ಯಾಕ್ಟ್ ಅಲ್ವಾ? ಮಗುನ್ ತಾಯಿನೇ ನೋಡ್ಕೊಂಡು ಯಾರು ನೋಡ್ಕೊಳ್ಳೋದು? ಮತ್ತೆ ಮಗುದ್ ಖರ್ಚೆಲ್ಲ ಯಾರು? Whatever my lords suggested, I have told everything. Nothing. ಅಲ್ಲ, ಅವ್ರೊಂದು ದುಡ್ಡು ಬೇಡ ಅಂತ ಹೇಳಿದ್ರು, ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸೇರಿಬಿಟ್ಟು 10 ಲಕ್ಷ ಆರ್ಡರ್ ಮಾಡ್ತೀವಿ, ಕೊಡಿ ಅಷ್ಟೇ, ಕೊಡಿ. ಮಗುನ ತಾಯಿನೇ ನೋಡ್ಕೊಂಡಿದ್ದಲ್ಲ, ಮಗು ನೋಡ್ಕೊಳ್ಳೋದೇನು ಹುಡುಗಾಟಿಗೆ ಕೆಲಸ? ಮತ್ತೆ ಎಷ್ಟು ಬರೇ ದುಡ್ಡಿನ ಪ್ರಶ್ನೆ ಅಲ್ಲ. Yesterday evening I called them to my office. I told I am going to draft a compromise petition every Sunday, but they said unless they pay I am not ready. He told me not side, and I could not make any efforts for drafting of compromise petition. ಅಲ್ಲ, we can't ಫೋರ್ಸ್ ಮಾಡಕ್ಕಾಗಲ್ಲ. I had informed him, you cannot force, and even if ನಾವು ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ ಪಾರ್ಟಿಗಳು. ನಾವು ಆರ್ಡರ್ ಮಾಡಬಹುದು, ಫೋರ್ಸ್ಫುಲ್ ಆರ್ಡರ್ ಮಾಡಬಹುದು. ಅಲ್ಲ, ಒಂದು ಮಾತು ಅವ್ರಿಗೆ ಹೇಳಿ, ಅಲ್ಯೂಮಿನಿ ಕೂಡ ಆರ್ಡರ್ ಮಾಡ್ತೀವಿ, ಮಗುಗ ತಂದೆ ಕೊಡ್ಬೇಕಾಗತ್ತೆ ಅಂತ ಆರ್ಡರ್ ಮಾಡ್ತೀವಿ. ಅಲೌ ಮಾಡಿ, ಡೈವರ್ಸ್ ಅಂತ ಅಲೌ ಮಾಡ್ತೀವಿ, ಪ್ಲಸ್ ಮಗುಗೆ ದುಡ್ಡು ಕೊಡ್ಬೇಕಾಗತ್ತೆ ಅಪ್ಪ ಅಂತ ಹೇಳ್ತೀವಿ. what my lords have suggested, I told them yesterday evening. No, you tell them now. Respondent and his mother and sister had came. I told them, even you are disabled, this is what the position. Even since from that date, they have not maintained. Leave that money and you be happy. And even they are ready to give a custody of him. Lords, weekly they are giving that what the court has suggested. I told him. ಮಿಸ್ಟರ್ ತೇಲಿ ನೋಡಿ, ನಾವು ಅವ್ರ ಮಗು ವಿಸಿಟ್ ಮಾಡೋದು ನಮ್ಮ ಹತ್ರ ಇಲ್ಲಿ ಕೇಸ್ ಅಲ್ಲ. ಕೇಸ್ ಹಾಕೊಳ್ಳಿ, ಅವ್ನ ವಿಸಿಟೇಷನ್ ರೈಟ್ ತಗೊಳ್ಳಿ. ಇಲ್ಲಿ ನಾವು ಮ್ಯಾರೇಜ್ ಡಿಸಾಲ್ವ್ ಮಾಡ್ತೀವಿ, ಅವ್ರು ಇಲ್ಲ ಬೇರೆ ಇದಾರ ಅಂತ ಒಂದು ಗ್ರೌಂಡ್. ಎರಡನೇದು, ಮಗುನ ಅವ್ರು ಇಷ್ಟು ವರ್ಷ ಮೇಂಟೆನೆನ್ಸ್ ಮಾಡಿ ಅರ್ಧ ಖರ್ಚು ಅವ್ರು ಕೊಡ್ಬೇಕಾಗತ್ತೆ. ಇಷ್ಟು ಮಾಡ್ತೀವಿ ನೋಡಿ, ಒಂದ್ಸತಿ ಮಗುನ್ ಮೇಂಟೈನ್ ಮಾಡೋದೇ ಒಂದ್ ದೊಡ್ಡ ಕೆಲಸ ತಾಯಿಗೆ. ಮಗುನ್ ಹಡದು ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವಳು? ಆರ್ಡರ್ ಮಾಡಿಬಿಡ್ತೇವಿ ಅಷ್ಟೇ, ಮತ್ತೆ ಮಾತಾಡೋದೇನಿಲ್ಲ. ಇದ್ರಲ್ಲಿ ಚರ್ಚೆ ಏನು? ಸಂತಿ ಮಾರ್ಕೆಟ್ ಆಯ್ತು, ಬೆಳಗಾವ್ ಮಾರ್ಕೆಟ್, ತರಕಾರಿ ಮಾರ್ಕೆಟ್. ಅವ್ರೇನು ದುಡ್ಡು ಇಲ್ಲ ಒಪ್ಸಿದೇವ್ರಿ. ಇಲ್ಲಿ ನೀವ್ ಇದ್ರಲ್ಲ, ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದ್ಲು ಹುಷಾರಿಲ್ಲ, ನೀವು ಹುಷಾರಿಲ್ಲ, ಅವ್ರ ಜ್ಞಾಪಕ ಮಾಡಿ ಹೇಳಿ, ಕೈ ತೆಳ ಮಾಡಿ ನೋಡಿ. ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲು ನೀವು ಹತ್ರ ಮಾತಾಡಿದ್ವಿ ತಾನೆ. ಮಾತಾಡಿದಾಗ ಆಯ್ತು, ದುಡ್ಡು ಬೇಡ ಅಂತ ಅವ್ರನ್ನ ಬಿಡಿಸಿದ್ವಿ. ದುಡ್ಡು ಅವ್ರಿಗೆ ಏನು ಕೊಡ್ಸಲ್ಲ, ಡೈವರ್ಸ್ ಕೊಟ್ಬಿಡಿ, ಮತ್ತೆ ಹೆಚ್ಚಿನ ಮಗುನನ್ನು ನೋಡ್ಕೊಲಿಕ್ಕೆ ಬಿಡ್ತೇವೆ ಅಂತ ಹೇಳಿದ್ದೇವೆ. ಇನ್ನಿದ್ದು ಏನ್ ಮಾಡೋದು? ತಿರುಗಿ ಅವ್ರಿಗೆ ಕೊಡ್ಬೇಕಾಗತ್ತೆ ದುಡ್ಡು ಹಸ್ಬೆಂಡ್ ಆಗಿ. Yesterday I told Milords, she was present in my office. I told them, ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಆದೇಶ ಆಗತ್ತೆ, ಹೋಗ್ಲಿ ಬಿಡಿ, ಆದೇಶ ಆಗಲಿ. ಇಲ್ಲ, ಮದುವೆ ಮಾಡ್ಕೋಬೇಕಾದ್ರೆ ಜವಾಬ್ದಾರಿ ಇಟ್ಕೋಬೇಕು, ಮಕ್ಕಳನ್ನ ಹಡ್ಕೋಬೇಕಾದ್ರು ಜವಾಬ್ದಾರಿ ಇರ್ಬೇಕು. ಹಂಗೆ ಬಂದ್ಕೊಂಡ್ ಮಗುನ್ ಹಡ್ದು ಆ ಹೆಣ್ಣಿನ ತೊಡೆ ಮೇಲೆ ಕೊಟ್ಟು ಹೋಗ್ಬಿಟ್ರೆ ಅವಳು ಏನ್ ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು ಅವಳು? It is true, my lords. Whatever my lords is saying, that so far as this kind of lords, he has suffered a paralysis. He could not. But till then it was every. Now I suggested him. I told him. ನಾವೇನ್ ಮಾಡ ಬರ್ತದಾ? ಮತ್ತೆ ಏನ್ ಮಾಡೋಣ? ಜೀವನ ಎಲ್ಲ ಹೋಗ್ಬಿಟ್ಟಿರ್ತದ. ಏನ್ ಮಾಡ್ಬೇಕು ಎಲ್ಲ? ನಾವ್ ನೋಡಿ, ನಮ್ಗೆ ಯಾರು ನೀವು ಗೊತ್ತೂ ಇಲ್ಲ, ನಿಮ್ಗೆ ಒಳ್ಳೇದಲ್ಲಿ ಹೇಳ್ತೇವೆ, ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ. ಪಾರ್ಟೀಸ್ what my lords have suggested, I have suggested him yesterday. ಅಂದ್ರೆ ಬಿಡ್ಲಿ, ನಮ್ ಕಾನೂನು ಅಂತೂ ನಿಮಗೂ ಗೊತ್ತಿದೆ. I am standing in this position. ಇವ್ರಿಗೆ ಒಂದು ಕಾನೂನು, ಅವ್ರಿಗೆ ಒಂದು ಕಾನೂನು, ಎಲ್ಲರಿಗೂ ಒಂದು ಕಾನೂನು ಇದೆ, ಅದು ನೋಡಿ ಮಾಡ್ತೇವೆ ನಾವು ಅಷ್ಟೇ. ಅವಾಗ ಅವ್ರಿಗೆ ಲಾಸ್ ಆಗತ್ತೆ, ಆರೋಗ್ಯ ಸರಿ ಇಲ್ಲ ಅಂತ ಗಮನ ಇಟ್ಕೊಂಡು ನಾವು ಹೇಳಿದೀವಿ ಅಷ್ಟೇ. ಕಾನೂನು ಅವ್ರ ಪರವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಅವ್ನ ಆರೋಗ್ಯ ಸರಿ ಇಲ್ಲ ಪಾಪ, ಅವ್ನಿಗೆ ಇನ್ನೊಂದು ಭಾರ ಮಾಡೋದು ಬೇಡಲ್ಲ ಅಂತ ಈ ಲೆಕ್ಕದಿಂದ ನಾವು ಹೇಳಿದ್ವಿ. ಅವ್ರು ಬೇಡ, ಇಲ್ಲಿ ನಾವು ಭಾರ ಒಪ್ಕೊಲಿಕ್ಕೆ ರೆಡಿ ಅಂದ್ರೆ ಮಾಡ್ತೇವೆ ಅಷ್ಟೇ. ಪ್ಯಾರಾಲಿಸಿಸ್ ಆಗಿ ಎಷ್ಟು ದಿವಸ ಆಯ್ತು? ಎಷ್ಟು ವರ್ಷ ಆಯ್ತು ಅವ್ರಿಗೆ ಹಂಗ ಆರೋಗ್ಯ ಹಿಂಗಾಗಿ? 12 ವರ್ಷ ಆಯ್ತು ನೋಡಿ. ಪಾಪ ನಾವು ಎಲ್ಲ ಅದಕ್ಕೆ ಸಿಂಪತೈಸ್ ಇದೇವಿ, ಬಟ್ ಕಾನೂನು ಹಂಗಿದೆ, ಏನ್ ಮಾಡ್ತೀರಾ? ಕೇಸ್ ಆಗಿದಾಗ ಏನಾಗಿರ್ಲಿಲ್ಲ. ಕಾನೂನು ಹಂಗಿದೆ ಅಲ್ಲ, ಏನ್ ಮಾಡ್ತೀರಾ? ಡೈವರ್ಸ್ ಕೊಡ್ತೇವಿ, ಮತ್ತೆ ಮಗು ಸೇರಿಸ್ಕೊಡ್ಬೇಕಾಗತ್ತೆ ದುಡ್ಡು. Lords, may I have it on Monday at 2:30? Okay. If they are ready, my lords, I have tried. ಪದೇ ನಾವು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ.
So why my lords? His brother is there and his sister is there. They want to- ಇಲ್ಲ ಅವ್ರ ಊರಲ್ಲಿ ಇದ್ದಾರೆ at Belgaum. ಅವರೆಲ್ಲ No, sir, on Monday, my lords, if not, my lords, we dispose of on the merits. I am not saying anything. My lords, I am making it fair submission for my lords. I tried my best. Yesterday evening also, I told the same submission which I made. ಈಗ ಒಂದ್ 8 ಸರಿ ಹೇಳಿದ್ರಿ ನೀವು. I have told the same thing to them ಅಂತ ಅನ್ಕೊಂಡು. ನೋಡಿ ಇನ್ನೊಂದ್ ಕೇಸಲ್ಲಿ ನಾವ್ ಎಷ್ಟು ಕುಡಿಸಿದ್ವಿ ನೋಡಿ, 18 lakhs. ಅಲ್ಲಿ ನೋಡಿದಿರಲ್ಲ ಎಷ್ಟು ಕುಡಿಸಿದ್ವಿ, ವೈಫ್ಗೆ ಎಷ್ಟು ಕುಡಿಸಿದ್ವಿ ತಿಳಿ ಅವ್ರು ಹೇಳಿದ್ರ Sir, I was hearing that matter. ಅಲ್ಲ ಒಂದ್ ನಿಮಿಷ 18 ಎಷ್ಟು lakhs. ಲಕ್ಷ ಕುಡಿಸಿದ್ವಿ 18 ಲಕ್ಷ ಕೊಟ್ಟು. ಅಷ್ಟು ಅವ್ರಿಗೆ ಗೊತ್ತಲ್ಲ. ಇವ್ರಿದ್ರು ಅಷ್ಟೇ, ಇವ್ರ ಪ್ಲೇಸ್ ದಲ್ಲಿ ಇನ್ನೊಬ್ರು ಬಂದ್ರು ಅದೇ ಅಲ್ವಾ? ನ್ಯಾಯ ಮಾಡ್ಬೇಕಲ್ಲ ನ್ಯಾಯ ನಾವು. ಹಂಗೆ ಇದೆ. ಜಸ್ಟಿಸ್ ಮಾಡ್ಲಿಕ್ಕೆ ಕೂತೇವೆ ಇಲ್ಲಿ. ಇಲ್ಲಿ ಎಲ್ಲಾರ್ದು ನಿಮ್ಮ ಸ್ಟೋರೀಸ್ ಎಲ್ಲ ಕೂತ್ಕೊಂಡ್ರೆ ಜಸ್ಟಿಸ್ ಮೊದ್ಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ. ಅದಕ್ಕೆ ಮನುಷ್ಯರು ನಾವು ಗಂಡಸರು ನಾವು ಅದಕ್ಕೆ ಆಡ್ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ. ಅವರು ಆ ಮಗುನ್ ಹಡ್ದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ, ಅವಳು ಓಡಿ ಹೋಗ್ಲಿಕ್ಕೆ ಬರಲ್ಲ ತಾಯಿ. ಯಾಕಂದ್ರೆ ಶಿ ಟ್ರೀಟ್ಸ್ ದ ಚೈಲ್ಡ್ as part of her body, soul. Lord, sir, but in all cases, in this case, what had happened, I should be fair, my lords, since his health could not permit, till this. ಅಲ್ಲ ಅನ್ವಿಷಿ, ಯಾವಾಗ ಹೆಲ್ತ್ ಅದಾಗಿದ್ದೆ ಯಾವಾಗ, ಯಾವ ಇಯರ್ ನಲ್ಲಿ ಆಗಿದೆ ತೋರಿಸಿ. Son is born in 2009. ಹಾ, What effort you have made to secure the son to your house? He has not made any efforts. I had nothing has ಅದ್ನ done. ಹಂಗೆ ಒಂದು ಅರ್ಜಿ ಹಾಕಿದ್ರ ಕೋರ್ಟ್ ಮುಂದೆ ನಮ್ಮ ಮಗನ್ ನನ್ನ ಹತ್ರ ಕೊಡಿ ಅಂತ ಕೇಳಿದಿರಾ? ಜವಾಬ್ದಾರಿ ಅಲ್ವಾ? ಒಯ್ದು ಕಾಲ್ ಮೇಲೆ ತೊಡೆ ಮೇಲೆ ಇಟ್ಟಾರ ಹೆಣ್ಣಿನ ಹಂಗೆಲ್ಲ ಮೇಲೆ. ಮಾಡಕ್ಕಾಗತ್ತೆ? ಅವಳು ಅದ್ನ ಹೊತ್ಕೊಂಡು ಅಡ್ಡಾಡ್ಬೇಕು. ಮಾಡಕ್ಕಾಗಲ್ಲ ರೀ. ಒಂದ್ ಮಗುನ್ ಬೆಳ್ಸಕ್ಕೆ ಎಷ್ಟು ತ್ರಾಸಿದೆ ಅಂತಾನೆ. ಏನು ಅದೇನು ಒಂದ್ ಸಣ್ಣದ್ ಕರ್ಬೇವಿನ ಗಿಡ ಬೆಳೆಸಿ ನೋಡಿ ಗೊತ್ತಾಗತ್ತೆ. ಅಂಥದ್ದು ಒಂದ್ ಮಗುನ್ನ ಬೆಳೆಸೋದು ಅಂದ್ರೆ ಎಷ್ಟು ಡೆಡಿಕೇಶನ್ ಇರ್ತದೆ. ಮಂದಿ ನಮ್ಮ ಆರ್ಡರ್ ನೋ ಆಗ್ಬಹುದು ಇಲ್ಲ ಅಂತ ಹೇಳಲ್ಲ. ಮತ್ತೆ ಏನ್ ಮಾಡಕ್ಕಾಗಲ್ಲ. Lords, I had, my lords, I suggested them. Permanent alimony will be granted in all cases. ಒಂದ್ಸತಿ ಹೇಳಿ ಅವ್ರಿಗೆ, ಕೇಳಿ ಏನಂತ ಕೇಳಿ. ಮತ್ತೆ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಇಲ್ಲ, ನಮ್ಗೆ ಅಗಲ ಟೈಮ್ ವೇಸ್ಟ್ ಮಾಡಕ್ ಕೊಡಲ್ಲ ನಾವು. ಸರ್ ನಮ್ಮ ಮಗನ ದವಾಖಾನೆ ತೋರಿಸಿ ನಾವು ಅವನು ಜೋಪಾನ ಮಾಡಿರಿ, ಅವಾಗ ಆರಾಮಿರ ತೆಲಿದ ಆಪರೇಷನ್ ಆತಲ್ಲ. ನಾವೀಗ 12 ವರ್ಷದಿಂದ ನೋಡ್ಕೊಂತಾನೆ ಅದೇವ್ರಿ. ಯಾರಿಗೆ ನೋಡ್ಕೊತಾ ಇದ್ರ? ಮೊಮ್ಮಗನ್ ನೋಡ್ತಾ ಇದ್ರಾ? ಆಗ ನೋಡ್ತಿವ್ರಲ್ಲ ಬಂದ್ರಿ ದುಡ್ಡು ಬರ್ಬೇಕಲ್ಲ. ಈಗ 12 ಖರ್ಚಿಗೆ ಏನ್ ದುಡ್ಡು ವರ್ಷ ಬಂದಾನೇನ್ ನೋಡ್ರಿ. ಅಲ್ಲ ಅವನು ಬರಲ್ಲಮ್ಮ. ಶಶಿ ಒಂದು ಸಲ ಬಂದಿಲ್ಲ. ನೋಡಮ್ಮ, ನೀವು ಆರ್ಗ್ಯುಮೆಂಟ್ ವಕೀಲರ ತರ ಮಾಡ್ಬೇಡ, ಅತ್ತೆ ಮತ್ತೆ ಅಜ್ಜಿ ತರ ಮಾತಾಡ್ಬೇಡ. ನೀವೇನ್ ನಿಮ್ಮ ಮೊಮ್ಮಗನ್ ತರ್ಲಿಕ್ಕೆ ಏನ್ ಕಾನೂನು ಏನ್ ಮಾಡಿ ಅಮ್ಮ? ಅರ್ಜಿ ಹಾಕಿದಿರಾ? ಅರ್ಜಿ ಹಾಕಿದಿರಾ ನಮ್ಮ ಕೋರ್ಟ್ದಲ್ಲಿ? ಅರ್ಜಿ ನಮ್ಮ ಮೊಮ್ಮಗನ್ ನನ್ನ ಹತ್ರ ಕೊಡಿ ಅಂತ ಅರ್ಜಿ ಹಾಕಿದಿರಾ? ಇಲ್ಲ. ನೀವು ಅಥವಾ ನಿಮ್ ಮಗ ಹಾಕಿದಿರಾ? ನಾವ್ ಕರಿಲಿಕ್ಕೆ ಹೋಗಿವ್ರಿ, ಅವ್ರು ಕಳ್ಸಿಲ್ಲ. ಕೋರ್ಟಿಗೆ ಹೋಗ್ಬೇಕು ಅವಾಗ. ನಮ್ ಶಶಿನೂ ಬಂದಿಲ್ರಿ. ನಾವ್ ಅಲ್ಲ ಕರ್ಯಾಕ್. ಕೋರ್ಟಿಗೆ ಹೋಗ್ಬೇಕಮ್ಮ. ಕೇಳು ಒಂದ್ ನಿಮಿಷ. ಹೋಗಿದ್ರಲ್ಲ ಅಲ್ಲಿ ಬೆಳಗಾವಿ. ಅದು ಆಯ್ತಾ, ಒಂದ್ ನಿಮಿಷ. ಆ ಮಗುಗೆ ಸ್ಕೂಲ್ ಸಲುವಾಗಿ ಕಲೀಲಿಕ್ಕೆ ಶಾಲೆಗೆ ಏನ್ ದುಡ್ಡು ಕೊಟ್ಟಿಯಮ್ಮ ನೀನು? ನಮ್ ಶಶಿ ಜಾಬ್ ಮಾಡ್ತೇವ್ರಲ್ಲ, ಹಂಗಾಗಿ ನೀವೇನು ಕೊಡೋರಲ್ಲ. ನಾ ಜಾಬ್ ಮಾಡ್ತೇವ್ರಿ. ನಾವ್ ಕೇಳಿದ್ರ ಕೊಡ್ತಿದ್ರಲ್ಲ ಆ ಟೈಮ್ದಾಗ. ಕೇಳಬೇಕು. ಆ ಟೈಮ್ದಾಗ ಕೇಳಿದ್ರ ಕೊಡ್ತಿದ್ರಲ್ಲ ಸರ್. ಇವಾಗ ಕೇಳ್ತಾ ಇದಾರೆ ಕೊಡಿ, ನಾವು ಆದೇಶ ಮಾಡ್ತೀವಿ. 10 ಲಕ್ಷ ಕೇಳಿದ್ರ ಕೊಡ್ತಿದ್ರಿ. ನಮ್ಮ ಮಗಗೆ ಹಿಂಗ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ತ್ರಾಸ ಆಗೈತಿರ್ಲ. ಅಲ್ಲ 10 ಲಕ್ಷ ಆದೇಶ ಮಾಡ್ತೇವೆ, ಕುಡಿ ಅಮ್ಮ. ಇವಾಗ ಏನಿಲ್ಲ, 10 ಲಕ್ಷ ಕೊಡ್ತೇವೆ, ಕುಡಿ. ನೀವು ಮಗುಗ್ ಬೇಕಲ್ಲ ನಾಳೆ? ಮಗುಗ್ ಬೇಕಲ್ಲ, ಮತ್ತೆ ಯಾರು ಮಾಡೋದು? ಎಜುಕೇಶನ್ ಮಾಡಿಸೋದ್ ಬೇಡವಾ? ನಮ್ಮ ಮಗ ಇದನ್ನ ಮಾಡೋಂಗಿಲ್ಲ. ಡೈವರ್ಸ್ ಮಾಡಿಸಿ ಬಿಡ್ತೇವಿ, ಮಗುಗ್ 10 ಲಕ್ಷ ಕೊಡಿ. 10 ಲಕ್ಷ ಕಟ್ಟಿ ಅಮ್ಮ ಮಗುಗೆ. 10 ಲಕ್ಷ ಆದೇಶ ಮಾಡ್ತೇವಿ, ಕಟ್ಬಿಡಿ. My lords, at Monday 2:30, if not, my lords. ಮತ್ತೆ 2:30 ವೇಸ್ಟ್ ಮಾಡ್ಕೊ. ಮತ್ತೆ ಇದೇ ಮತ್ತೆ I can- ಮಾತಾಡೋ I can- ರೀತಿ I can ನೋಡಿ, try them. ಅವ್ರು ಹೇಳ್ತಾ ಇದಾರೆ, ಬರಲಿ ಬರು. ಅವರು ಒಂದು ಅವ್ರ ಮನೆಗೆಲ್ಲ ಬರ್ಕಾಗತ್ತೆ. ಅತ್ತೆನೂ ಒಂದು ಹೆಣ್ತಾನೆ. ಅವ್ರು ಮಾತಾಡೋ ರೀತಿ ಹೆಂಗಿದೆ? ನಿಮ್ ಸೊಸೆ ಎಷ್ಟು ಕೆಟ್ಟವ್ರು ಇರ್ಬೋದಮ್ಮ, ಮೊಮ್ಮಗ ಮೊಮ್ಮಗು ಏನ್ ಮಾಡ್ತದೆ? ಮಕ್ಳು ಬೇಕ್ರಿ ಸರ್. ಮತ್ತೆ ಏನ್ ಬೇಕು? ದುಡ್ಡು ಎಷ್ಟು ಖರ್ಚು ಮಾಡಿದಿರಮ್ಮ ನಿಮ್ ಮೊಮ್ಮಕ್ಳಿಗೋಸ್ಕರ? ರೂಪಾಯಿ ಕೊಟ್ಟಿಲ್ಲ. ನಮ್ಗೆ ಹಂಗೆಲ್ಲ ಹೇಳ್ಬಾರ್ದು. 10 ಮೊಮ್ಮಕ್ಳು ಅದಾವ್ರಿ ಸರ್. ನೋಡಮ್ಮ, ನಿಮ್ ಮನೆ ಕತೆ ಕೇಳಿ 2 ಜನ ನ್ಯಾಯಮೂರ್ತಿಗಳು ಗೊತ್ತಿಲ್ಲ, ಇಲ್ಲಿ ಅರ್ಥ ಮಾಡ್ಕೋಬೇಕು. 10 ಲಕ್ಷ ಆರ್ಡರ್ ಮಾಡ್ತೀವಿ, ಕಟ್ಟಿ ಅವ್ರಿಗೆ 2 ಡೈವರ್ಸ್ ಕೊಡ್ತೇವೆ, ಹೋಗಿ. ಇಲ್ಲದ್ರೆ ಇನ್ನೊಂದು ಆಪ್ಷನ್ ಇದೆ, ನೀವು ಅವ್ರಿಗೆ ದುಡ್ಡು ಕೊಡೋದ್ ಬೇಕಾಗಿಲ್ಲ. ಮಗ ಯಾವಾಗ್ರೆ ಬಂದ್ ಮೊಮ್ಮಗ ಬಂದ್ ನಿಮ್ ನೋಡ್ಕೊಂಡು ಹೋಗ್ತಾನೆ, ಮಾತಾಡ್ಸ್ಕೊಂಡು ಹೋಗ್ತಾನೆ. ಅದು ಒಪ್ಪಿಗೆ ಇತ್ತಂದ್ರೆ ಇವಾಗ್ಲೇ ಬರ್ದು ಕೊಡ್ಬೇಕು. ಒಂದೇ ಚಾನ್ಸ್ ಕೊಡೋದು, ಇನ್ಮ್ಯಾಗ ಪದೇ ಪದೇ ಬಂದ್ ಮಾತಾಡೋದು ಇದೇನ್ ಧರ್ಮಛತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ. ನೀವು ಹೇಳಿ ಒಪ್ಪಿದ್ರೆ ನಿಮ್ ವಕೀಲರಿಗೆ ಹೇಳಿ ಬರ್ಕೊಂಡ್ ಬನ್ನಿ. ಅದ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ಅಷ್ಟ್ರ ತಗೋತೀವಿ, ಕ್ಲೋಸ್ ಮಾಡಿ ಕಳಿಸ್ತೀವಿ. ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಚಾಯ್ಸ್ ನಿಮ್ದಿದೆ ನೋಡಿ, ಏನ್ ಮಾಡ್ತೀರಾ? ವಿಚಾರ ಮಾಡ್ತೇವೆ ಸರ್. ವಿಚಾರ ಮಾಡ್ಕೋತೀರಿ, ನಾವ್ ಆರ್ಡರ್ ಮಾಡ್ತೀವಿ. ವಿಚಾರ ಮಾಡ್ಕೊಂಡು ಹೋಗಿ ಕಟ್ಟಿ ಬರ್ಕೊಳ್ಳಿ. ಎಸ್, ಇಲ್ಲಿ ಆರ್ಡರ್ ಮಾಡೋದಲ್ಲ, ಟೈಮ್ ಕೊಡಿಸ್ತಾರೆ, ಕೊಡಲ್ಲಮ್ಮ ಟೈಮ್. ಈಗ ನಾವ್ ಏನ್ ಅನ್ಬೋದು ಮಾತಾಡಿ ಬರ್ತಿರ್ತೇವೆ. ಮತ್ತೆ ಬರ್ಬೇಕಿತ್ತು. ಲಾಯರ್ ಆಗಿ ಚೆನ್ನಾಗಿ For the reason stated above, appeal is allowed. Impugned order of the family court dated so and so is set aside. The petition filed by the respondent
Petitioner, appellant appellant. under section 13, 1A and 1B of the Hindu Marriage Act is allowed the marriage between the petitioner appellant and the respondent dated 21/4/2008 at Maruti Mangal Kalyan Mandap Camp Belgavi is dissolved. Further, the respondent husband is directed to pay a sum of rupees ಏನ್ ಮಾಡ್ತಾರೆ ತಿಳಿ ನಿಮ್ ಕ್ಲೈಂಟ್? Now he is getting 800 rupees. What properties they have? ನಮ್ಗ್ ಆಸ್ತಿ ಏನಿಲ್ಲ. ಮನೆ ಇದೆ ಅಲ್ಲ Rupees 5 lakh. As a ಅದರಲ್ಲಿ permanent. as a For the maintenance as the provision for the child. as a provision for the child towards his So education and other expenses. appellant shall not use that money. The appellant is directed to deposit the said amount of rupees 5 lakh in any nationalized bank and make use of the interest accrued on the said amount for the purpose of well-being of the child. Yes. This amount to be deposited within. The respondent is directed to deposit the said amount in the name of another Minus. transfer to the appellant within a period of 8 weeks. 8 weeks. Failing which it takes, it carries interest at the rate of 1%. Failing which the amount carries interest at the rate of 1% per. 1% per month. Yes. ಅವ್ರು ಅಷ್ಟೇ ಕೊಟ್ಬಿಟ್ರೆ interest ಇಲ್ಲ ಹಿಂಗೆ fill up on interest. ನೋಡಿ ಇನ್ನೊಂದು ಆಪ್ಷನ್ ಇದ್ರೂ ಕೇಳಿ ಇವಾಗ್ಲೇ ಹೇಳಿ, ಇಲ್ಲದ್ರೆ ಆರ್ಡರ್ ವಿಲ್ ಬಿ ಸೈನ್ಡ್. ಸ್ಪೇಸ್ ಮಾಡಲಿಲ್ಲ ಅವಾಗ ಏನ್ ಮಾಡ್ಲಿಕ್ಕಾಗಲ್ಲ. ವಿಶ್ವ ಪ್ಲಸ್ ಜನಹಿತಕ್ಕಿದು ಜಾಲದ ಜಾಲ.